ನಮಸ್ಕಾರ. ಗುಜರಾತ್ ಆರ್ಸಿಬಿ ವಿರುದ್ಧ ಸೋತ ಬಳಿಕ ಕೋಪಗೊಂಡರು ರಶೀದ್. ಬಳಿಕ ಬಿಚ್ಚಿಟ್ಟರು ದೊಡ್ಡ ರಹಸ್ಯ. ಕೊಹ್ಲಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಆರ್ಸಿಬಿ ವಿರುದ್ಧ ಗುಜರಾತ್ ಸೋತ ಬಳಿಕ ರಶೀದ್ ಹೇಳಿದ್ದೇನು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ವಿರಾಟ್ ಹಾಗೂ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ IPL 2026ರ 34ನೇ ಪಂದ್ಯದಲ್ಲಿ ಗುಜರಾತ್ ತಂಡ ಆರ್ಸಿಬಿ ವಿರುದ್ಧ 5 ವಿಕೆಟ್ಗಳಿಂದ ಹೀನಾಯವಾಗಿ ಪಂದ್ಯ ಸೋತಿದೆ ಸ್ನೇಹಿತರೆ. ಈ ಸೋಲಿನೊಂದಿಗೆ GT ತಂಡಕ್ಕೆ ಟೂರ್ನಿಯಲ್ಲಿ 4ನೇ ಸೋಲಿನ ಮುಖಭಂಗ ಎದುರಾದರೆ ಅತ್ತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಿನ್ನಸ್ವಾಮಿಯಲ್ಲಿ ಆಡಿದ ತನ್ನ ಲೀಗ್ ಸ್ಟೇಜ್ನ ಕೊನೆಯ ಮ್ಯಾಚ್ನಲ್ಲಿ ಭರ್ಜರಿ ವಿಕ್ಟರಿ ಪಡೆಯುವುದರೊಂದಿಗೆ ತವರಿನ ಅಭಿಮಾನಿಗಳಿಗೆ ಚಿನ್ನದಂತಹ ಗೆಲುವಿನ ಉಡುಗೊರೆಯನ್ನ ಕೊಟ್ಟಿದ್ದಲ್ಲದೆ ಅಂಕಪಟ್ಟಿಯಲ್ಲಿ ಟಾಪ್ 2 ಸ್ಥಾನವನ್ನ ಸೀಲ್ ಮಾಡಿದೆ ಸ್ನೇಹಿತರೆ. ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ 20 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 205 ರನ್ ಕಲೆ ಹಾಕಿತ್ತು. ಸಾಯಿ ಸುದರ್ಶನ್ 100 ರನ್ ಬಾರಿಸಿದರೆ ಶುಭ್ಮನ್ ಗಿಲ್ 32 ರನ್ಗಳ ಇಂಪಾರ್ಟೆಂಟ್ ಇನ್ನಿಂಗ್ಸ್ ಆಡ್ತಾರೆ. ಈ ಗುರಿಯನ್ನ ಬೆನ್ನಟ್ಟಿದಂತ ಆರ್ಸಿಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ಹಾಗೂ ಕನ್ನಡಿಗ ದೇವದತ್ ಪಡಿಕ್ಕಲ್ ಆಧಾರ ಸ್ತಂಭವಾಗಿ ನಿಲ್ತಾರೆ ಸ್ನೇಹಿತರೆ. ಇವರಿಬ್ಬರು ಸೆಕೆಂಡ್ ವಿಕೆಟ್ಗೆ 100 ರನ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡುವ ಮೂಲಕ GT ಬೌಲಿಂಗ್ ಅಟ್ಯಾಕ್ ಅನ್ನ ಧ್ವಂಸ ಮಾಡಿದರು. 18.5 ಓವರ್ಗಳಲ್ಲಿ ಆರ್ಸಿಬಿ 5 ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನ ಸುಲಭವಾಗಿ ಚೇಸ್ ಮಾಡಿತು. ತಂಡದ ಪರ ವಿರಾಟ್ ಕೊಹ್ಲಿ 81 ರನ್ ಹಾಗೂ ಮನೆ ಮಗ ದೇವದತ್ ಪಡಿಕ್ಕಲ್ 55 ರನ್ಗಳ ಕ್ಯಾಮಿಯೋ ಇನ್ನಿಂಗ್ಸ್ ಆಡ್ತಾರೆ. ಇದರೊಂದಿಗೆ ಈ ಪಂದ್ಯದಲ್ಲಿ ಆರ್ಸಿಬಿ 5 ವಿಕೆಟ್ಗಳ ಏಕಪಕ್ಷೀಯ ಗೆಲುವು ದಾಖಲಿಸಿತ್ತು. ಅತ್ತ ಗುಜರಾತ್ ತಂಡದ ಪರ ಬೌಲಿಂಗ್ ನಲ್ಲಿ ರಶೀದ್ ಖಾನ್ 4 ಓವರ್ ಬೌಲಿಂಗ್ ಮಾಡಿಬಿಟ್ಟು 49 ರನ್ ಬಿಟ್ಕೊಡ್ತಾರೆ. ಇದಲ್ಲದೆ 2 ವಿಕೆಟ್ ಕೂಡ ಪಡೆದ್ರು ಕೂಡ ಇವರ ಎಕಾನಮಿ 12 ಆಗಿತ್ತು, ಅಂದ್ರೆ ದುಬಾರಿ ಆಗಿತ್ತು. ಇದೀಗ ಪಂದ್ಯ ಸೋತ ಬಳಿಕ ಮಾತನಾಡಿದ ರಾಶೀದ್ ರವರು ಈ ರೀತಿಯಾಗಿ ಹೇಳಿದ್ದಾರೆ. ಪಂದ್ಯದ ಮೊದಲ ಎಸೆತದಲ್ಲೇ ವಿರಾಟ್ ಕೊಹ್ಲಿ ರವರ ಕ್ಯಾಚ್ ಬಿಟ್ಟಿದ್ದು ಪಂದ್ಯದ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಬೀರಿತು. ಅಂತಹ ದೊಡ್ಡ ಆಟಗಾರನಿಗೆ ಲೈಫ್ ಲೈನ್ ನೀಡಿದರೆ ಅವರು ಪಂದ್ಯವನ್ನ ನಮ್ಮಿಂದ ಕಿತ್ತುಕೊಳ್ಳುತ್ತಾರೆ ಎಂಬುದು ರಶೀದ್ ಒಪ್ಪಿಕೊಂಡ್ರು. ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಣ್ಣ ಬೌಂಡರಿಗಳು ಮತ್ತು ಡ್ಯೂ ಕಾರಣದಿಂದಾಗಿ ಸ್ಪಿನ್ನರ್ಗಳಿಗೆ ಚೆಂಡು ಮೇಲೆ ಗ್ರಿಪ್ ಮಾಡಲು ಕಷ್ಟವಾಯಿತು. ಆದ್ಯಾಗೂ ಮಿಡಲ್ ಓವರ್ಗಳಲ್ಲಿ ನಿಯಂತ್ರಣ ಸಾಧಿಸಲು ಪ್ರಯತ್ನಿಸಿದೆವು ಎಂದು ರಾಶೀದ್ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು ಸಾಯಿ ಸುದರ್ಶನ್ ಅವರ ಶತಕವನ್ನ ಶ್ಲಾಘಿಸಿದ ಅವರು ತಂಡವು ಸ್ಪರ್ಧಾತ್ಮಕ ಮೊತ್ತವನ್ನ ದಾಖಲಿಸಿತ್ತು. ಆದರೆ ಆರ್ಸಿಬಿಯ ಬ್ಯಾಟರ್ಗಳು ಪವರ್ ಪ್ಲೇನಲ್ಲಿ ತೋರಿದ ಆಕ್ರಮಣಕಾರಿಯಾದ ಆಟ ಪಂದ್ಯದ ಗತಿಯನ್ನ ಬದಲಿಸಿತ್ತು. ಈ ಸೋಲಿನಿಂದ ಕಲಿತ ಪಾಠಗಳೊಂದಿಗೆ ಮುಂದಿನ ಪಂದ್ಯಗಳಲ್ಲಿ ಬಲಿಷ್ಠವಾಗಿ ಪುನರಾಗಮನ ಮಾಡುವುದಾಗಿ ರಶೀದ್ ಭರವಸೆ ನೀಡಿದ್ದಾರೆ. ವಿರಾಟ್ ಕೊಹ್ಲಿ ಚೇಸನ್ನ ಪೇಸ್ ಮಾಡಿದ ರೀತಿ ಸಲ್ಯೂಟ್ ಮಾಡುವಂತದ್ದು. ಇವರನ್ನ ಸುಮ್ಮನೆ ಚೇಸಿಂಗ್ ಮಾಸ್ಟರ್ ಅಂತ ಕರೆಯಲ್ಲ, ಇವರ ಆಟವನ್ನ ನೋಡುವುದು ಖುಷಿ ಕೊಡುತ್ತದೆ ಎಂದು ರಾಶೀದ್ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು.